ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ರಣಭೀಕರ ದಾಳಿಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆಗೆ ಬಹ್ರೇನ್ನಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಬಹ್ರೇನ್ ದ್ವೀಪ ರಾಷ್ಟ್ರ, ಹಾಸನ ಮೂಲದ 5 ಕನ್ನಡಿಗರು ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹ್ರೇನ್ನ ಅಮೆರಿಕ ಏರ್ವೇಸ್ಗಳ ಮೇಲೂ ಕೂಡ ಅಟ್ಯಾಕ್ ಅನ್ನು ಇರಾನ್ ಮಾಡಿದೆ. ಬೇಲೂರು ತಾಲೂಕಿನ ಅಂಗಡಿಹಳ್ಳಿ ನಿವಾಸಿಗಳು ತಾಯ್ನಾಡಿಗೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕನ್ನಡಿಗರಿರೋ ಕಟ್ಟಡದ ಪಕ್ಕದಲ್ಲೇ ಬಾಂಬ್ಗಳು ಸ್ಫೋಟ ಆಗ್ತಾ ಇದೆಯಂತೆ. ಇದು ಇವರಿಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಜೀವನ ಮಾಡೋ ರೀತಿ ಪರಿಸ್ಥಿತಿ ಉಂಟಾಗಿದೆ. ಶೀಘ್ರ ನಮ್ಮ ನೆರವಿಗೆ ಬರಬೇಕು ಅಂತ ಇವರು ಕೂಡ ಭಾರತ ಸರ್ಕಾರವನ್ನು ಕೇಳಿಕೊಳ್ತಾ ಇದ್ದಾರೆ. ಬಟ್ ಇದೊಂದು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಆಗಿರೋದ್ರಿಂದ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದೆ. ಬಹ್ರೇನ್ ಮೇಲೂ ಕೆಂಡ ಕಾರ್ತಾ ಇದೆ ಇರಾನ್. ಎಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಅಂದಾಜು ಮಾಡೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ತುಂಬ ಜನ ಏನಂದರೆ ಬಜೆಟ್ ಫ್ರೆಂಡ್ಲಿ ಸ್ಟೇಗಳಲ್ಲಿ ಇರ್ತಾರೆ. ಈಗ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂದರೆ ಸಾಧ್ಯ ಆಗಲ್ಲ ಅನ್ನೋದು ಅವ್ರ ಒದ್ದಾಟದ ಭಾಗ. ನಮಸ್ಕಾರ. ಮತ್ತೆ ಈಗ ನಮ್ಮ ಕನ್ನಡ ಫ್ಯಾಮಿಲಿ ಇತ್ತು. ಪ್ರವೀಣ್ ಜೋಗಿ ಮತ್ತೆ ಹೇಳಿ ಮೇಡಮ್, ಮಮತಾ ಅನ್ನೋರು ನಮಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿ ಊಟ ತಿಂಡಿಗೆಲ್ಲ ಮ್ಯಾನೇಜ್ ಮಾಡಿ ನಮ್ಮ ಜನನೇ ನಮ್ಮನ್ನು ಸೇವ್ ಮಾಡಿದ್ರು. ಆದಷ್ಟು ಬೇಗ ನಾವು ಇಂಡಿಯನ್ ಗವರ್ಮೆಂಟ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಹೆಲ್ಪ್ ಮಾಡಿ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಇದ್ದ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಹೊಡೆದಿದ್ದು ರಾತ್ರಿ ಊರದಲ್ಲಿ ಊರ ನಾವು ಬದುಕಿ ಬಂದಿದ್ದೆ ದೊಡ್ಡ ವಿಷಯ. ಏರಾ ಬಿಲ್ಡಿಂಗ್